ವೈರಲ್ ಆಯಿತು ಕಾಲ್ ರೆಕಾರ್ಡ್ ಮುಂದಿನ ತಿಂಗಳಲ್ಲಿ ಮದುವೆ. ಮುಂದಿನ ತಿಂಗಳಲ್ಲಿ ಅಂದರೆ ಅಂತಂದರೆ ಜುಲೈ 1ನೇ ವಾರದಲ್ಲಿ ಗಿಲ್ಲಿ ಹಾಗೆ ಕಾವ್ಯ ಅವರ ಮದುವೆ ಸಿದ್ಧತೆಯಾಗಿದೆ ಅಂತೆ. ಅಷ್ಟಕ್ಕೂ ಎಂಗೇಜ್ಮೆಂಟ್ ಕೂಡ ಇವರಿಬ್ಬರ ನಡುವೆ ಒಂದು ಎಂಗೇಜ್ಮೆಂಟ್ ಕೂಡ ಆಗಿದೆ ಅಂತೆ. ಅಷ್ಟಕ್ಕೂ ಯಾಕೆ ಈ ರೀತಿಯಾಗಿ ಕದ್ದು ಮುಚ್ಚಿ ಮದುವೆಯನ್ನು ಮಾಡ್ತಿದ್ದಾರೆ, ಯಾಕೆ ಎಲ್ಲೂ ಇದನ್ನು ವೈರಲ್ ಮಾಡಿಲ್ಲ? ಸೊ ಆ ವೈರಲ್ ಆಗಿರೋ ಕಾಲ್ ರೆಕಾರ್ಡ್ನಲ್ಲಿ ಏನು ಮಾತನಾಡಿದ್ದಾರೆ? ಇವರಿಬ್ಬರು ಏನಾದರೂ ಮದುವೆ ಆಗ್ತಾ ಇದ್ದಾರಾ, ಇದರೊಂದು ಪ್ರೀತಿಯನ್ನು ಮಾಡಿ ಮದುವೆ ಆಗ್ತಿದ್ದಾರಾ ಅಥವಾ ಕುಟುಂಬಸ್ಥವಾಗಿ ಮದುವೆಯನ್ನು ಆಗ್ತಿದ್ದಾರಾ? ಸೊ ಯಾಕೆ ಏನಾಯಿತು, ಇದ್ದಕ್ಕಿದ್ದ ಹಾಗೆ ಗಿಲ್ಲಿ ಹಾಗೆ ಕಾವ್ಯ ಈ ನಿರ್ಧಾರವನ್ನು ಯಾಕೆ ತೆಗೆದುಕೊಂಡ್ರು? ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ತಡ ಯಾಕೆ ಮಾಡೋದು, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊಟ್ಟ ಮೊದಲನೇದಾಗಿ ಹೇಳಬೇಕಪ್ಪ ಅಂತಂದರೆ, ಒಂದು ಗಿಲ್ಲಿ ಅಂದರೆ ಕಾವ್ಯ, ಗಿಲ್ಲಿ ಮತ್ತು ಕಾವ್ಯ ಇವರಿಬ್ಬರ ಜೋಡಿ ತುಂಬ ಚೆನ್ನಾಗಿಯೇ ಇತ್ತು. ಒಂದು ಬಿಗ್ ಬಾಸ್ನಲ್ಲಿ ಆಗಿರ್ಬೋದು, ಹಾಗೆ ಒಂದು ಬಿಗ್ ಬಾಸ್ ಮುಗಿದ ತಕ್ಷಣವೂ ಕೂಡ ಈ ಜೋಡಿ ತುಂಬ ಚೆನ್ನಾಗಿದೆ. ಒಂದು ಬಿಗ್ ಬಾಸ್ ಮುಗಿದ್ರು ಕೂಡ ಹೊರಗೆ ಬಂದ ಮೇಲೂ ಕೂಡ ಒಂದು ತುಂಬ ಚೆನ್ನಾಗಿ ಇಬ್ಬರು ಜೀವನವನ್ನು ನಡೆಸ್ತಾ ಇದ್ದಾರೆ. ಯಾಕಪ್ಪ ಅಂತಂದರೆ ಇಬ್ಬರು ಕೂಡ ಒಬ್ಬರನ್ನೊಬ್ಬರು ಎಲ್ಲೂ ಕೂಡ ಬಿಟ್ಕೊಟ್ಟಿಲ್ಲ. ಬಿಗ್ ಬಾಸ್ ಅಂದರೆ ಯಾವ ರೀತಿಯಾಗಿ ಬಿಡುತ್ತೆ ಅಪ್ಪ ಅಂತಂದರೆ, ಬಿಗ್ ಬಾಸ್ನ ಒಂದು ಆ ಆಟಕ್ಕೆ ಮಾತ್ರ ಸೀಮಿತವಾಗಿರುತ್ತೆ. ಕೆಲವೊಂದಿಷ್ಟು ಜೋಡಿಗಳನ್ನು ನಾವು ಹಲವಾರು ಜೋಡಿಗಳನ್ನು ನೋಡಿದ್ದೇವೆ. ಬಿಗ್ ಬಾಸ್ ಮುಗಿಯೋವರೆಗೂ ಮಾತ್ರ ಆ ಒಂದು ಜೋಡಿಗಳು ತುಂಬ ಚೆನ್ನಾಗಿ ಒಂದು ಪ್ರೀತಿ ಪ್ರೇಮದಲ್ಲಿ ಬೀಳ್ತಾರೆ. ಒಬ್ಬರನ್ನ ಬಿಟ್ಟು ಒಬ್ಬರು ಇರೋದೇ ಇಲ್ವಾ, ಇನ್ನೇನು ಇವರಿಬ್ಬರು ಒಬ್ಬರನ್ನ ಒಬ್ಬರು ಬಿಟ್ಟಿದ್ರೆ ಒಂದು ಸತ್ತೇ ಹೋಗ್ತಾರ ಅನ್ನುವ ರೀತಿಯಲ್ಲಿ ಇರ್ತಾರೆ. ಆ ರೀತಿಯಾಗಿ ಇದ್ದಂಥ ಜೋಡಿಗಳೊಂದು ಫಿನಾಲೆ ಬಂದ ತಕ್ಷಣ ಒಂದು ಗೆಲ್ಲುವ ಬರದಲ್ಲಿ ಒಬ್ಬರ ಮೇಲಿದ್ದ ಒಬ್ಬರ ಪ್ರೀತಿಯನ್ನು ಕಳೆದುಕೊಂಡು ಬಿಡ್ತಾರೆ. ಅವ್ರ ಮೇಲಿರುವ ಪ್ರೀತಿಯನ್ನು ಮರೆತು ಬಿಡ್ತಾರೆ. ಅವ್ರ ಮೇಲಿರುವ ಪ್ರೀತಿಯನ್ನು ಮರೆತುಬಿಟ್ಟು ಒಂದು ಆ ಆಟದ ಕಡೆ ಗಮನವನ್ನು ಕೊಡ್ತಾರೆ, ಬಿಗ್ ಬಾಸ್ನ ಗೆಲ್ಲುವುದರ ಕಡೆ ಗಮನವನ್ನು ಕೊಡ್ತಾರೆ. ಆದರೆ ಇಲ್ಲಿ ಗಿಲ್ಲಿ ಹಾಗೆ ಕಾವ್ಯ ಅವರ ಜೋಡಿಯಲ್ಲಿ ಈ ಥರ ಆಗೇ ಇಲ್ಲ. ಯಾಕಪ್ಪ ಅಂತಂದರೆ, ಕಾವ್ಯ ಅವರು ಸೋಲ್ಬಾರ್ದು ಅನ್ನೋದಕ್ಕೋಸ್ಕರ ಗಿಲ್ಲಿ ಕೆಲವೊಂದಿಷ್ಟು ಆಟಗಳನ್ನು ಆಡ್ತಾರೆ. ಅದನ್ನು ನೋಡಿ ಅಭಿಮಾನಿಗಳು ತುಂಬ ಅಂದರೆ ತುಂಬಾ ಖುಷಿ ಆಗ್ತಾರೆ. ಕಾವ್ಯ ಶಿವ ಅವರ ಅಭಿಮಾನಿಗಳಾಗಿರ್ಬೋದು, ಹಾಗೆ ಈ ಕಡೆ ನೋಡಬೇಕಪ್ಪ ಅಂತಂದರೆ ಗಿಲ್ಲಿ ಅವರ ಅಭಿಮಾನಿಗಳು ಕೂಡ ತುಂಬಾನೇ ಖುಷಿ ಆಗ್ತಾರೆ. ಇವರಿಬ್ಬರ ಜೋಡಿ ತುಂಬಾ ಚೆನ್ನಾಗಿದೆ. ಗಿಲ್ಲಿ ಅವರು ಅವರಿಗೋಸ್ಕರ ಒಂದು ಆಟವನ್ನು ಆಡ್ತಿದ್ದಾರೆ. ಇವರಿಬ್ಬರ ಜೋಡಿ ತುಂಬಾ ಚೆನ್ನಾಗಿದೆ. ಇವರಿಬ್ಬರು ಮದುವೆ ಆದರೆ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಇವರ ಅಭಿಮಾನಿಗಳು ಹೇಳೋಕೆ ಸ್ಟಾರ್ಟ್ ಮಾಡ್ತಾರೆ. ಅವತ್ತಿನಿಂದ ಗಿಲ್ಲಿ ಕಾವ್ಯ ಫ್ಯಾನ್ ಪೇಜ್ಗಳನ್ನ ಒಂದು ಕ್ರಿಯೇಟ್ ಮಾಡ್ತಾರೆ. ಒಂದು ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಹಲವಾರು ಫ್ಯಾನ್ ಪೇಜ್ಗಳು ಗಿಲ್ಲಿ ಹಾಗೆ ಕಾವ್ಯ ಹೆಸರಿನಲ್ಲಿವೆ. ಇನ್ನು ಗಿಲ್ಲಿ ಅವರ ಬಗ್ಗೆ ಮಾತನಾಡಬೇಕಪ್ಪ ಅಂತಂದರೆ, ಒಂದು ಒಳ್ಳೆಯ ಉತ್ತಮ ಪ್ರತಿಭೆ, ಒಂದು ತುಂಬಾ ಅಂದರೆ ತುಂಬ ಒಂದು ಕಷ್ಟದಿಂದ ಮೇಲ್ ಬಂದಿದ್ದಾರೆ. ತುಂಬ ಒಂದು ಒಳ್ಳೆಯ ಪ್ರತಿಭೆ, ಒಂದು ಒಳ್ಳೆಯ ಆಟಗಾರ ಆಗಿರ್ಬೋದು. ಒಂದು ಬಿಗ್ ಬಾಸ್ನಲ್ಲಿ ತುಂಬ ಚೆನ್ನಾಗಿ ಆಟವನ್ನು ಆಡಿದ್ರು. ಇನ್ನು ನೋಡಬೇಕಪ್ಪ ಅಂತಂದರೆ, ಒಬ್ಬ ಒಳ್ಳೆಯ ಎಂಟರ್ಟೈನರ್, ಕಾಮಿಡಿಯನ್, ಒಂದು ತುಂಬಾ ಕಷ್ಟಪಟ್ಟು ಈ ಒಂದು ಲೆವೆಲ್ಗೆ ಬಂದಂಥವರು. ತಮ್ಮ ಪರಿಶ್ರಮಕ್ಕೆ ತಮಗೆ ತಕ್ಕ ಫಲ ಒಂದು ಬಿಗ್ ಬಾಸ್ನಲ್ಲಿ ಸಿಕ್ಕಿತ್ತು. ಇದನ್ನು ಒಂದು ಕಾವ್ಯ ಶಿವ ಅವರು ಕೂಡ ಒಂದು ಪೋಸ್ಟನ್ನು ಹಾಕಿದ್ದಾರೆ. ನೀನು ಪಟ್ಟ ಪರಿಶ್ರಮಕ್ಕೆ ಒಂದು ತಕ್ಕ ಪ್ರತಿಫಲವನ್ನು ಹುಡ್ಕೊಂಡಿದ್ದೀಯಾ, ತುಂಬ ಚೆನ್ನಾಗಿ ಆಟವನ್ನು ಆಡಿದೆ ಗಿಲ್ಲಿ, ಸೊ ಕಂಗ್ರಾಟ್ಸ್, ನಿನ್ನ ಜೀವನ ಹೀಗೆ ಮುಂದುವರಿಲಿ ಅನ್ನೋ ಮಾತನ್ನು ಇಲ್ಲಿ ಕಾವ್ಯ ಶಿವ ಅವರು ಹಂಚಿಕೊಂಡಿದ್ದಾರೆ. ಇನ್ನು ಬಿಗ್ ಬಾಸ್ ಮುಗಿದ ತಕ್ಷಣವೂ ಕೂಡ ಇಬ್ಬರು ಕೂಡ ದೂರ ಆಗಲಿಲ್ಲ. ಇಬ್ಬರು ಒಬ್ಬರನ್ನೊಬ್ಬರು ಬಿಟ್ಟಿರಲಿಲ್ಲ. ತುಂಬ ಚೆನ್ನಾಗಿ ಒಂದು ಆಟವನ್ನು ಆಡ್ತಾ ಇದ್ರು ಬಿಗ್ ಬಾಸ್ನಲ್ಲಿ. ಇನ್ನು ಹೊರಗಡೆ ಬಂದ ಮೇಲೆ ಕೂಡ ತುಂಬ ಚೆನ್ನಾಗಿ ಇಬ್ಬರು ಕೂಡ ಒಬ್ಬರನ್ನೊಬ್ಬರು ಬಿಟ್ಟಿರದೆ ಅವಾಗ ಕಾಲ್ ಮಾಡ್ಕೊಳ್ತಾ ಕೆಲವೊಂದಿಷ್ಟು ಕಾರ್ಯಕ್ರಮಗಳಲ್ಲಿ ಇಬ್ಬರು ಕೂಡ ಅಟೆಂಡ್ ಆಗಿದ್ರು. ಯಾಕಪ್ಪ ಅಂತಂದರೆ, ಗಿಲ್ಲಿ ಕಾವ್ಯ ಇದ್ರೆ ಆ ಒಂದು ಕಾರ್ಯಕ್ರಮದ ಮೆರುಗೆ ಬೇರೆ, ಆ ಒಂದು ಸ್ಟೇಜ್ನ ಒಂದು ಕಳೆ ಬೇರೆ ಆಗಿತ್ತು. ಸೊ ಇಬ್ಬರನ್ನ ಕೂಡ ಒಂದು ಕಾರ್ಯಕ್ರಮಕ್ಕೆ ಕರೆಸ್ತಾ ಇದ್ರು. ಆವಾಗ ಒಂದು ಗಿಲ್ಲಿ ಅವರು ಅವಳನ್ನ ಮನೆಯವರೆಗೂ ಡ್ರಾಪ್ ಮಾಡೋದು ತುಂಬಾ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ರು. ಇನ್ನು ಹಲವಾರು ಬಾರಿ ಗಿಲ್ಲಿ ಕಾವ್ಯ ಇಬ್ರು ಕಾಲ್ನಲ್ಲಿ ಮಾತನಾಡಿದ್ದಾರೆ. ಒಂದು ಕಾಲ್ನಲ್ಲಿ ಮಾತನಾಡ್ತಾ ಇರಬೇಕಾದ್ರೆ ಒಂದು ಕಾವ್ಯ ಶಿವ ಅವರು ಗಿಲ್ಲಿ ಅವ್ರಿಗೆ ಹೇಳಿದ್ದಾರೆ, ಇಲ್ಲ ಗಿಲ್ಲಿ, ನಿನ್ನ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಕಣ್ಣು ಅನ್ನೋ ಮಾತನ್ನ ಒಂದು ಕಾವ್ಯ ಶಿವ ಅವರು ಗಿಲ್ಲಿ ಅವ್ರಿಗೆ ಹೇಳಿದ್ದಾರೆ. ಆಗ ಗಿಲ್ಲಿ ಅವರು ಏನು ಹೇಳಿದಾರೆಪ್ಪ ಅಂತಂದ್ರೆ, ಇಲ್ಲ ಖಂಡಿತವಾಗ್ಲೂ ನಾನು ಕೂಡ ನಿನ್ನನ್ನು ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಪ್ಪ ಅಂತಂದರೆ, ಒಂದಿಷ್ಟು ತುಂಬ ನಿನ್ನನ್ನು ರೇಗಿಸ್ತಾ ಇದ್ದೆ. ಈಗ ನಾನು ಎಲ್ಲವನ್ನ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಕಾವು ಅಂತ ಯಾವಾಗಲೂ ನಿನ್ನನ್ನು ರೇಗಿಸ್ತಾ ಇದ್ದೆ, ನೀನು ನನಗೆ ಬೈತಾ ಇದ್ದೆ, ಇದನ್ನೆಲ್ಲವೂ ನಾನು ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅನ್ನೋ ಮಾತನ್ನು ಇಲ್ಲಿ ಒಂದು ಗಿಲ್ಲಿ ಅವರು ಕಾವ್ಯ ಶಿವ ಅವರಿಗೆ ಹೇಳಿದ್ದಾರೆ. ತುಂಬ ಚೆನ್ನಾಗಿ ಎರಡು ಜೋಡಿಗಳು ಇವೆ, ಆದಷ್ಟು ಬೇಗ ಮದುವೆ ಆಗಲಿ ಅಂತಕ್ಕಂಥದ್ದು ಎಲ್ಲರ ಆಶಯವಾಗಿತ್ತು. ಇತ್ತೀಚೆಗೆ ಈಗ ಹೇಳಬೇಕಪ್ಪ ಅಂತಂದರೆ, ಮದುವೆ ಬಗ್ಗೆ ಸುದ್ದಿ ಬಂದಿದೆ. ಸೊ ಆದಷ್ಟು ಬೇಗ ಇಬ್ಬರು ಮದುವೆ ಆಗ್ತಾರೆ ಅನ್ನೋ ಸುದ್ದಿಗಳು ಹರಿದಾಡ್ತಾ ಇವೆ. ಇನ್ನು ಇಬ್ಬರು ಮದುವೆ ಆಗಲಿ, ಆದಷ್ಟು ಬೇಗ ಚೆನ್ನಾಗಿ ತಮ್ಮ ಜೀವನವನ್ನು ನಡೆಸ್ಕೊಂಡು ಹೋಗಲಿ ಅನ್ನೋದೇ ಎಲ್ಲರ ಒಂದು ಆಶಯವಾಗಿದೆ. ಇನ್ನು ಗಿಲ್ಲಿ ಹಾಗೆ ಕಾವ್ಯ ಇವರಿಬ್ಬರು ಮದುವೆ ಆಗಬೇಕಾ ಅಥವಾ ಮದುವೆ ಆಗದಿದ್ರೇನೆ ಒಳ್ಳೆಯದಾ, ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ.